ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಮತ್ತು ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಏರಿಕೆಯಿಂದ ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ಮತ್ತು ಡಿವೈಎಫ್ಐ ಸಂಯುಕ್ತಾಶ್ರಯದಲ್ಲಿ ವಿರಾಜಪೇಟೆಯ ಗಡಿಯಾರ ಕಂಬ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರಸ್ತುತ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜನಸಾಮಾನ್ಯರ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರದ ಏರಿಕೆ ಸಾರಿಗೆ ವೆಚ್ಚವನ್ನು ಹೆಚ್ಚಿಸಿದ್ದು, ಇದು ನೇರವಾಗಿ ದಿನಬಳಕೆ ವಸ್ತುಗಳು ಮತ್ತು ತರಕಾರಿಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಅಡುಗೆ ಅನಿಲದ ಬೆಲೆಯಲ್ಲಿನ ಅತಿಯಾದ ಏರಿಕೆ ಮಧ್ಯಮ ಮತ್ತು ಬಡವರ್ಗದ ಕುಟುಂಬಗಳ ಬಜೆಟ್ ಅನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲ ಬೆಲೆ ಮತ್ತು ಯುದ್ಧದಂತಹ ಕಾರಣಗಳನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದ್ದು, ಹಿಂದಿನ ಸರ್ಕಾರಗಳ ಕಾಲದ ಬೆಲೆಗಳಿಗೆ ಹೋಲಿಸಿದರೆ ಈಗಿನ ಸ್ಥಿತಿ ಜನಸಾಮಾನ್ಯರಿಗೆ ಅತ್ಯಂತ ಹೊರೆಯಾಗಿದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದರು. ಇದೇ ರೀತಿ ಈ ಬೆಲೆ ಏರಿಕೆಯಿಂದ ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮಿಗಳು ಕೂಡ ಇದನ್ನು ತತ್ತರಿಸ್ತಾರೆ. ಏಕೆಂದರೆ ಅವರ ಹೋಟೆಲ್ಗಳ ವಾಣಿಜ್ಯ ಸಿಲಿಂಡರ್ನ ಬೆಲೆ 3,000 ಬೆಲೆ ಏರಿಕೆಯನ್ನು ನಡೆಸುತ್ತಿರುವ ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಡುಗೆ ಅನಿಲದ ಬೆಲೆಯನ್ನು ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಪಿಆರ್ ಭರತ್ ಮಾತನಾಡಿ, ಕೇಂದ್ರ ಸರ್ಕಾರ ನಿರಂತರವಾಗಿ ಹೆಚ್ಚಿಸುತ್ತಿರುವ ಅಡುಗೆ ಅನಿಲ ಮತ್ತು ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೆ ಏರಿದ್ದು ಜನಸಾಮಾನ್ಯರು ತೊಂದರೆಗೆ ಒಳಗಾಗಿದ್ದಾರೆ. ಅಸ್ಸಾಂ, ತಮಿಳುನಾಡು, ಕೇರಳದಲ್ಲಿ ಚುನಾವಣೆ ಸಂದರ್ಭದಲ್ಲಿ ತೈಲ ಬೆಲೆ ಏರಿಕೆ ಮಾಡದೆ ಚುನಾವಣೆ ಬಳಿಕ ಬೆಲೆ ಏರಿಕೆ ಮಾಡಲಾಗಿದೆ. ಅಡುಗೆ ಅನಿಲ 1,000 ಹಾಗೂ ವಾಣಿಜ್ಯ ಅಡುಗೆ ಅನಿಲ ಬೆಲೆ 3,000 ಆಗಿದ್ದು, ಹೆಚ್ಚಳ ಹಿನ್ನೆಲೆ ನಗರದಲ್ಲಿ ಹಲವು ಹೋಟೆಲ್ಗಳು ಬಂದ್ ಆಗಿವೆ. 40 ರೂಪಾಯಿ ಇದ್ದ ದೋಸೆ 80 ರೂಪಾಯಿ ಆಗಿದೆ. 50 ರೂಪಾಯಿ ಇದ್ದ ಊಟಕ್ಕೆ 100 ರೂಪಾಯಿ ಆಗಿದೆ. ಈ ರೀತಿ ಆದರೆ ಜನಸಾಮಾನ್ಯರು ಜೀವನ ಸಾಗಿಸುವುದು ಅತ್ಯಂತ ಕಷ್ಟಕರವಾಗಿದೆ ಎಂದರು. ಹೋರಾಟ ಮಾತ್ರ ಇವತ್ತು ನಡೀತಾ ಇರತಕ್ಕಂಥದ್ದು. ಬಹುಶಃ ನಾಳೆಯಿಂದ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ವಿರುದ್ಧ, ಗ್ಯಾಸಿನ ಬೆಲೆ ಏರಿಕೆ ವಿರುದ್ಧ ಜನಸಾಮಾನ್ಯರ ಸಾಮಗ್ರಿಗಳ ಬೆಲೆ ಇವತ್ತು ಗಗನಕ್ಕೇರ್ತಾ ಇದೆ. ಹೋಟೆಲ್ಗಳು ಮಾತ್ರ ಅಲ್ಲ ಬೆಲೆ ಏರಿಕೆ. ಅಂಗಡಿ ಒಂದು ಸಾಮಗ್ರಿ ತಗೊಂಡ್ರೆ ಬೆಲೆ ಏರಿಕೆ. ಆಟೋ ಹತ್ತಿದ್ರೆ ಬಾಡಿಗೆ ಜಾಸ್ತಿ, ಬಸ್ ಹತ್ತಿದ್ರೆ ಬಸ್ ಚಾರ್ಜ್ ಜಾಸ್ತಿ. ಬಾರ್ಬರ್ ಶಾಪಲ್ಲಿ ಶೇವಿಂಗ್ ಮಾಡಕ್ಕೆ ಹೋದ್ರೆ ಅವನು ಹೇಳ್ತಾನೆ, ಸರ್ ಅಮೇರಿಕ ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ, ಅದರಿಂದ ನಾವು ಜಾಸ್ತಿ ಮಾಡಬೇಕು ರೇಟು ಅಂತ ಆಲೋಚನೆ ಮಾಡಿ. ಅಂದರೆ ಬೆಲೆ ಏರಿಕೆಯನ್ನು ಮುಂದಿಟ್ಟು ಯಾವ ರೀತಿಯಲ್ಲಿ ಸಾಮಾನ್ಯ ಜನರನ್ನ ಕೊಳ್ಳೆ ಹೊಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂಥ ರೀತಿಯಲ್ಲಿ ವ್ಯಾಪಾರಿಗಳು ಕೂಡ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನತಕ್ಕಂಥದ್ದು. ಇದರ ಎಲ್ಲ ಭಾರ ಯಾರ ಮೇಲೆ? ಮುಳ್ಳು ಎನೆ ಮೇಲೆ ಬೀಳಿ, ಎನೆ ಮುಳ್ಳು ಮೇಲೆ ಬಿದ್ದು ಯಾರಿಗೆ ಗಾಯ ಆಗೋದು ಗೊತ್ತಲ್ಲ. ಅದೇ ರೀತಿ ಒಳಗಡೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಇದರ ನೇರ ಹೊಣೆಗಾರಿಕೆ, ಇದರ ನೇರ ಸಂಕಷ್ಟ, ಇದರ ದುಃಖ ಬಡವರು, ಬಂದಿದ್ದರು, ಕಾರ್ಮಿಕರು, ಆದಿವಾಸಿಗಳು, ಈ ಬಡತನದಲ್ಲಿರ್ತಕ್ಕಂಥ ಜನ ಇವತ್ತು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ನಿಟ್ಟಿನ ಒಳಗಡೆ ಬೆಲೆ ಏರಿಕೆ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ, ಜನವಾದಿ ಮಹಿಳಾ ಸಂಘಟನೆ ನಡೆಸ್ತಾ ಇರತಕ್ಕಂಥ ಹೋರಾಟ. ಮಹಿಳೆಯರಲ್ಲಿ ಬೆಲೆ ಏರಿಕೆ ಆದರೆ ಅತ್ಯಂತ ದೊಡ್ಡ ರೀತಿಯಲ್ಲಿ ಅದರ ಆಘಾತವನ್ನು, ಅದರ ದುಃಖ ಹೊರಬೇಕಾಗಿರ್ತಕ್ಕಂಥದ್ದು ಯಾರು ಅಂದರೆ ಮಹಿಳೆಯರು. ಯಾಕೆಂದರೆ ಮನೆಯಲ್ಲಿ ಅನ್ನ ಬಡಿಸೋದು ಮಹಿಳೆಯರು, ಅಡಿಗೆ ಮಾಡತಕ್ಕಂಥದ್ದು ಮಹಿಳೆಯರು, ಅಂಗಡಿಗಳಿಗೆ ಹೋಗತಕ್ಕಂಥ ವ್ಯಾಪಾರವನ್ನು ಮಾಡತಕ್ಕಂಥವರು ಮಹಿಳೆಯರು. ಅವರಿಗೆ ದೊಡ್ಡ ರೀತಿಯಲ್ಲಿ ತಪ್ಪುತ್ತೆ, ಅದು ಕುಟುಂಬ ಬಡತನಕ್ಕೆ ಬರುತ್ತದೆ, ಸಂಕಷ್ಟಕ್ಕೀಡಾಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಇಂದಿನ ದಿನಗಳಲ್ಲಿ ಈ ರೀತಿಯ ಸರ್ಕಾರದ ನೀತಿಯನ್ನು ಏನು ಏರಿಕೆ ಮಾಡಿರ್ತಕ್ಕಂಥ ಬೆಲೆಯನ್ನು ವಾಪಸ್ ತಗೋಬೇಕು. ಬೇಡಿಕೆ ನಮಗೆ ಬೆಲೆ ಏರಿಕೆಯನ್ನು ವಾಪಸ್ ಮಾಡೋದು ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೆ ಕೊಂಡುಕೊಳ್ಳುವ ರೀತಿಯ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿ ಸರ್ಕಾರದ ವತಿಯಿಂದಲೇ ಕಡಿಮೆ ದರದಲ್ಲಿ ಸಾಮಗ್ರಿಗಳನ್ನು ಪಡ್ಕೊಳ್ಳಿಕ್ಕಿರತಕ್ಕಂಥ ರೀತಿಯ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು. ಅಮೇರಿಕದ ಇನಾಲೇಷನ್ ಹೇಳಿಕೊಂಡು ಜನಗಳ ಮೇಲೆ ಮೋಸ ಮಾಡತಕ್ಕಂಥದ್ದಲ್ಲ, ಜನರನ್ನು ಅನ್ಯಾಯ ಮಾಡತಕ್ಕಂಥದ್ದಲ್ಲ ಸರ್ಕಾರದ ನೀತಿ. ಜನಸಾಮಾನ್ಯರ ಪರವಾಗಿ ಏನಾದರೂ ಆಡಳಿತ ನಡೆಸೋದಾದರೆ
ನೀವು ಈ ಜನರ ಜೊತೆಗೆ, ಅವರ ಸಂಕಷ್ಟದ ಜೊತೆಗೆ ಇರಬೇಕು. ನೀವು ಅಧಿಕಾರದಲ್ಲಿರುವ ಸಮಯದಲ್ಲಿ ಕಾಂಗ್ರೆಸ್ನವರು ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದಾಗ ಈ ದೇಶದ ಇವತ್ತಿನ ಮಂತ್ರಿ ಶೋಭಾ ಕರಂದ್ಲಾಜೆ ಎತ್ತಿನ ಗಾಡಿಯಲ್ಲಿ ಓಡಿ ಹೋರಾಟವನ್ನು ಮಾಡಿದ್ದು ನೋಡಿದ್ದೀನಿ. ಅವನ ನೇತೃತ್ವದಲ್ಲಿ ನಮ್ಮ ದೇಶದ ಒಂದು 54 ಇಂಚು ಪ್ರಧಾನಿ ಮುಳುಗೋಗಿದ್ದಾರೆ. ಕಾಂಗ್ರೆಸ್ಗಳ ಮತ್ತು ಅಂಬಾನಿ ಡಿಜಿಟಲ್ ಫೈನಲಲ್ಲಿ ಸಿಕ್ಕಾಕೊಂಡಿರುವ ಅಂಬಾನಿಯನ್ನು ರಕ್ಷಿಸಲು ಆ ಟ್ರಂಪ್ ಏನು ಹೇಳ್ತಾರೆ ಆ ರೀತಿ ಕುಣಿಯುತ್ತಿರುವಂಥ ನಮ್ಮ ದೇಶದ ಪ್ರಧಾನಿ ಏರ್ತಿರುವಂಥ ಬೆಲೆಯನ್ನು ಇಳಿಸಬೇಕು. ಮತ್ತು ಇದರಿಂದ ನಮಗೆಲ್ಲ ಗೊತ್ತಿದೆ, ಇವತ್ತು 40 ರೂಪಾಯಿ ಇದ್ದ ಆಟೋ ಇವತ್ತು ಮಿನಿಮಮ್ 50 ಆಗಿದೆ. ಬಸ್ ಚಾರ್ಜ್ ವಿಪರೀತವಾಗಿ ಜಾಸ್ತಿ ಆಗಿದೆ. ಹೋಟೆಲ್ ರಂಗಗಳನ್ನು ನಡೆಸುತ್ತಿರುವಂತಹ ಬಹುತೇಕ ಸಣ್ಣ ಉದ್ಯಮಗಳು ನಿಂತೋಗಿದೆ. ಆದರೂ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳ್ತಾರೆ, ದೇಶಕ್ಕಾಗಿ ಮೊದಲೊಂದು ಸಲ ಕೊರೋನಾಕ್ಕಾಗಿ ನೀವು ಈ ಉಜ್ವಲ ಗ್ಯಾಸನ್ನು ನಿಯಂತ್ರಿಸಬೇಕು ಮತ್ತು ಫ್ರೀ ಇರುವ ಎಲ್ಲ ವ್ಯವಸ್ಥೆಯನ್ನು ನೀವು ತೆಗೆದುಹಾಕಿ ದೇಶಕ್ಕಾಗಿ ನೀವು ಹಣ ಕೊಟ್ಟು ತೆಗಿಬೇಕು. ಮತ್ತು ಪೆಟ್ರೋಲ್ ಬಿಜೆಪಿ ವಿರುದ್ಧ ಮಾತಾಡೋದ್ರಿಂದ ಇವರಿಗೆ ಅಧಿಕಾರದ ನೀತಿಗೋಸ್ಕರ ಜಗಳ ಮಾಡೋದೇ ಆಗೋದು. ಇವರು ಯಾವುದೂ ಜನಗಳ ಪರ ಯೋಚನೆ ಮಾಡೋಕ್ಕೆ ಇಲ್ಲ. ಶಾಸಕರಾದ ಅವರು ಕೂಡ ನಮಗೆ ಸ್ಥಾನ ಬೇಕು, ಮಂತ್ರಿ ಸ್ಥಾನ ಬೇಕು ಅಂತೇಳಿ ಒಂದು ಖಾಲಿ ಹಿಡಿಯೋದಕ್ಕೆ ಬಿಸಿಯಾಗೋಯಿತು. ಜನಗಳ ಪರ ಮನೆಗಾಲಕ್ಕೆ ಕೈಲಿಲ್ಲ ಅನ್ನೋದೇ ನಾವೆಲ್ಲ ಗೆಲ್ಸಿ ಬಂದಿರುವಂಥ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಆಗಲಿ, ಜನವಿರುದ್ಧ ನೀತಿಗಳಿಗೆ ಸಪೋರ್ಟ್ ಮಾಡುವಂಥ ಕಾಂಗ್ರೆಸ್ ಆಗಲಿ ದೇಶದಿಂದ ಇವರನ್ನ ತೋರಿಸಲಿಕ್ಕೆ ಇವರಿಗೆ ಒಂದು ಕೊನೆಗೆ ಕಾಣಬೇಕು. ಅದರ ಮೇಲೆ ಬೇರೆ ಏನು ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿ ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರಿಕೆಯಾಗಿ ಬರ್ತಾ ಇದೆ. ಆ ಏರಿಕೆಯಾಗಿ ಬರ್ತಿರೋದ್ರಿಂದ ವಿರುದ್ಧವಾಗಿ ನಾವು ಈಗ ಜನವರಿ ಮೇಳ ಸಂಘಟನೆಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ನಡೀತಾ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಡೆದಿದೆ. ಅದರ ಭಾಗವಾಗಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕೂಡ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಕಳೆದ ನಿಮಗೆಲ್ಲ ಗೊತ್ತಿದೆ, ಕಳೆದ 5 ರಾಜ್ಯದ ಚುನಾವಣೆಗಳು ಬಂದಾಗ ಅವರು ಪೆಟ್ರೋಲ್ ಡೀಸೆಲನ್ನು ಬೆಲೆ ಏರಿಕೆಯನ್ನು ಸ್ಟಾಪ್ ಮಾಡಿ ಆಮೇಲೆ ಈ ಚುನಾವಣೆ ಕಳೆದ ವರ್ಷದಲ್ಲಿ ಅವರು ಬಿಸಿಯಾಗಿ ಅವರು ಅದೇ ರೀತಿ ಕಳೆದ ತಿಂಗಳಲ್ಲಿ ಅಡುಗೆ ಅನಿಲದ 60 ರೂಪಾಯಿ ಹೆಚ್ಚಿಗೆ ಮಾಡಿ ಅದರ ನಂತರ ಪುನಃ 10 ದಿನ ಕಳೆದ ಮೇಲೆ ಪುನಃ 29 ರೂಪಾಯಿ ಅಡುಗೆ ಅನಿಲದ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘದ ರಾಜ್ಯ ಸಮಿತಿ ಸದಸ್ಯೆ ಹಾಗೂ ಜಿಲ್ಲಾ ಸಂಚಾಲಕ ಸಮಿತಿ ಸದಸ್ಯೆ ಪದ್ಮಿನಿ ಶ್ರೀಧರ್, ಡಿವೈಎಫ್ಐ ಕೊಡಗು ಜಿಲ್ಲಾ ಖಜಾಂಚಿ ಸಾದಿಕ್ ಎಎಚ್, ಸಿಐಟಿಯು ಜಿಲ್ಲಾ ಸಮಿತಿ ಸದಸ್ಯರಾದ ಕೆಎಸ್ ರಮೇಶ್, ಕಾಸಿಂ, ಆದಿವಾಸಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಪಿಕೆ ರಮೇಶ್, ಅಧ್ಯಕ್ಷರಾದ ಜಿಆರ್ ಪ್ರೇಮ, ಖಜಾಂಚಿ ಭಾಗ್ಯ ಚಂಗಪ್ಪ, ಜಿಲ್ಲಾ ಮುಖಂಡರಾದ ಪುಷ್ಪ ರವಿ ಸೇರಿದಂತೆ ಹಲವು ಕಾರ್ಯಕರ್ತರು ಪಾಲ್ಗೊಂಡಿದ್ದರು.